ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ಕೇಸ್ ಮಾಡ್ತಾ ಇದ್ದೀನಿ. ಯಾವುದದು? CKSE ಕೇಸ್ ಅಂತ, ಅಥವಾ ಇದನ್ನ ಪ್ರನೌನ್ ಅಂತಾನೂ ಕೂಡ ಕರೀತಾರೆ. ಪ್ರನೌನ್ಸ್ ಅಂತಾನೂ ಕರೀತಾರೆ. ಪ್ರನೌನ್ಸ್. ಓಕೆ, ಇದು ಯಾಕೆ ಬೇಕು? ವೈ ಡು ವಿ ನೀಡ್ ಕೇಸ್? ಯಾಕೆ ಅಂತಂದ್ರೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಬೇಕು ಅಂತಂದ್ರೆ ಇದು ಬಹಳಷ್ಟು ಅವಶ್ಯಕತೆ ಇದೆ. ವೈಲ್ ಚೇಂಜಿಂಗ್ ಫ್ರಮ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಯು ವಿಲ್ ಹ್ಯಾವ್ ಟು ಚೇಂಜ್ ಸಮ್ ಪ್ರನೌನ್ಸ್. ಪ್ರನೌನ್ಸ್ ಅನ್ನು ಚೇಂಜ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ಕಷ್ಟ ಅಂತ ಫೇಸ್ ಮಾಡೋದೇ ಇದು. ಸಾಮಾನ್ಯವಾಗಿ ಪ್ರನೌನ್ ಚೇಂಜ್ ಮಾಡೋದು ಹೇಗೆ ಅಥವಾ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಹಾಗಾಗಿ ಇನ್ ಡೀಟೇಲ್ ಆಗಿ ಕೇಸ್ ಅಂತ ಕೊಟ್ಬಿಟ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಹಾಗಾಗಿ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ಇವತ್ತು ಕೇಸ್ ತಗೊಳ್ತಾ ಇದ್ದೀನಿ. ಈಗ ಉದಾಹರಣೆ ಪ್ರನೌನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಇನ್ಸ್ಟೆಡ್ ಆಫ್ ನೌನ್, ನಾಮಪದದ ಬದಲಾಗಿ ಬಳಸುವಂತದ್ದೇ ಪ್ರನೌನ್. ಉದಾಹರಣೆಗೆ ಐ ಇದೆ, ಗೊತ್ತು, ಐ. ಮತ್ತೆ ವಿ, ನಾವು, ಸುರೇಶ, ಲತಾ, ಫಸ್ಟ್ ಪರ್ಸನ್ ಐ ವಿ. ಸೆಕೆಂಡ್ ಪರ್ಸನ್ ಯು, ಯು ಸಿಂಗ್ಯುಲರು ಹೌದು, ಪ್ಲೂರಲ್ ಹೌದು. ಇನ್ನು ಥರ್ಡ್ ಪರ್ಸನ್ ರಾಮು ಅಂತಿದೆ, ಬದಲಾಗಿ ಹಿ ಅಂತ ಬಳಸ್ತೀವಿ. ಲತಾ ಅಂತ ಬದಲಾಗಿ ಶಿ ಅಂತ ಬಳಸ್ತೀವಿ. ಡಾಗ್ ಅಂತ ಬದಲಾಗಿ ಇಟ್ ಅಂತ ಬಳಸ್ತೀವಿ. ಮತ್ತೆ ದೇ ಅಥವಾ ಸ್ಟೂಡೆಂಟ್ಸ್ ಅಂತ ಇದ್ರೆ ದೇ ಅಂತ ಬಳಸ್ತೀವಿ. ಹಾಗಾಗಿ ಏನ್ ಮಾಡ್ತೀವಿ? ಸ್ಟೂಡೆಂಟ್ಸ್ ಅಂದ್ರೆ ದೇ ಅಂತ ಬಳಸ್ತೀವಿ. ಹಾಗಾಗಿ ಇಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಈಗ ಉದಾಹರಣೆ ನಾನು ಕೇಸ್ ಅಂತ ಹೋದಾಗ ಫಸ್ಟ್ ನಿಮ್ಗೆ ಗೊತ್ತಾಗ್ಬೇಕು ಏನು ಅಂದ್ರೆ, ಉದಾಹರಣೆಗೆ ರವಿ ಲರ್ನ್ಸ್ ಗ್ರಾಮರ್ ಅಂತ ಇದೆ ಅಲ್ವೇನಪ್ಪ? ರವಿ ಲರ್ನ್ಸ್ ಗ್ರಾಮರ್ ಅಂತ ಇದೆ. ಇದೇನೇನಿದು? ಇದು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಇದನ್ನ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಇದನ್ನ ಮೇನ್ ವರ್ಬ್ ಅಂತ ಹೇಳ್ತೀವಿ. ಇದು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಸ್ಥಾನಗಳು, ದಟ್ ಈಸ್ ಇದು ಫಸ್ಟ್ ಬರೋದು ಸಬ್ಜೆಕ್ಟ್ ನ ಸ್ಥಾನ, ಎರಡನೇದು ಮೇನ್ ವರ್ಬ್ ನ ಸ್ಥಾನ, ಮೂರನೇದು ಆಬ್ಜೆಕ್ಟಿವ್ ಸ್ಥಾನ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದೇ ಪ್ರನೌನ್ ಸಬ್ಜೆಕ್ಟ್ ಅಲ್ಲೇ ಬೇರೆ ಮೀನಿಂಗ್ ಕೊಡುತ್ತೆ, ಆಬ್ಜೆಕ್ಟ್ ಅಲ್ಲೇ ಬೇರೆ ಮೀನಿಂಗ್ ಕೊಡುತ್ತೆ. ಲೆಟ್ ಅಸ್ ಚೆಕ್ ಇಟ್. ಉದಾಹರಣೆಗೆ ಈಗ ನೀವು ಗೊತ್ತಿರಂಗೆ ಶಿ ಈಸ್ ಎ ಟೀಚರ್ ಅಂತ ಇದೆ, ಹೌದಾ? ಇಲ್ಲಿ ಸಬ್ಜೆಕ್ಟ್ ಸ್ಥಾನ ಏನು? ಶಿ. ಸಬ್ಜೆಕ್ಟ್ ಸ್ಥಾನ ಏನು? ಶಿ, ಹೌದು ತಾನೆ? ಉದಾಹರಣೆಗೆ ಇದೇ ಸಬ್ಜೆಕ್ಟ್. ಉದಾಹರಣೆಗೆ ಹರ್ ಬ್ರದರ್ ಈಸ್ ಎ ಡಾಕ್ಟರ್. ಹರ್ ಬ್ರದರ್ ಈಸ್ ಎ ಡಾಕ್ಟರ್. ಇಲ್ಲಿ ಹರ್ ಅಂದ್ರೆ ಏನ್ ಮೀನಿಂಗು? ಏನು? ಹರ್ ಅಂದ್ರೆ ಅವಳ, ಅವಳ, ಹೌದು ತಾನೆ? ಅವಳ ಅಂತ. ಸೇಮ್ ಮೀನಿಂಗು ಐ ಗೇವ್ ಹರ್ ಮನಿ. ಐ ಗೇವ್ ಹರ್ ಮನಿ ಏನದು? ನಾನು ಕೊಟ್ಟೆ. ಇದು ಐ ಗೇವ್ ಹರ್, ಇಲ್ಲೇನು? ನಾನು ಕೊಟ್ಟೆ ಅವಳಿಗೆ ಹಣ. ಸೇಮ್ ಮೀನಿಂಗ್ ಅವಳ ಅಂತ ಆಯ್ತು. ಹೆಸರು ನೋಡಿ, ಈಗ ಒಂದ್ ಸೆಕೆಂಡ್ ಸರಿಯಾಗಿ ನೋಡಿ. ಶಿ ಇಸ್ ಎ ಟೀಚರ್. ಶಿ ಅಂದ್ರೆ ಏನು? ಬಹಳ ಜನ ಶಿ ಅಂದ್ರೆ ಅವಳು ಅಂತ ಗೊತ್ತು. ಮತ್ತೆ ಹರ್ ಬ್ರದರ್, ಇಲ್ಲೇನಾಗುತ್ತೆ? ಅವಳ ಅಂತ ಆಯ್ತು. ಕರೆಕ್ಟ್. ಇಲ್ಲಿ ಹರ್ ಅನ್ನೋದು ಅವಳ ಅಂತ ಆದ್ರೆ, ಅದೇ ಇಲ್ಲಿ ಹರ್ ಅನ್ನೋದು ಅವಳ ಆಗಲ್ಲ. ನಾನು ಕೊಟ್ಟೆ ಅವಳಿಗೆ, ಕರೆಕ್ಟಾ? ಅವಳಿಗೆ. ಸೊ ಸಬ್ಜೆಕ್ಟ್ ನ ಸ್ಥಾನ ಬಂದಾಗ ಹರ್ ಅಂದ್ರೆ ಅವಳ ಅಂತ ಆಯ್ತು. ಮೂರನೇ ಸ್ಥಾನ ದಟ್ ಈಸ್ ಕಾಲ್ಡ್ ಆಬ್ಜೆಕ್ಟಿವ್ ಕೇಸು. ಹರ್ ಅಂತ ಬಂದ್ರೆ ಇದೇನಾಯ್ತು? ಅವಳಿಗೆ ಅಂತ ಆಯ್ತು. ಹಾಗಾಗಿ ನೀವು ಯಾವ ಸ್ಥಾನದಲ್ಲಿದೆ, ಯಾವ ಮೀನಿಂಗ್ ಕೊಡುತ್ತೆ ಅನ್ನೋದು ಗೊತ್ತಿರಬೇಕು. ಅದರ್ವೈಸ್ ನೀವೆಲ್ಲದಕ್ಕೂ ಹರ್ ಅಂದ್ರೆ ಅವಳ ಅಂತ ಹೇಳ್ಬಿಡ್ತೀರಾ. ಹರ್ ಅಂದ್ರೆ ಇಲ್ಲಿ ಶಿ ಅಂದ್ರೆ ಅವಳು, ಹರ್ ಅಂದ್ರೆ ಅವಳ. ಹರ್ ಅಂದ್ರೆ ಈ ಸ್ಥಾನದಲ್ಲಿ ಅವಳಿಗೆ, ಇದೇ ಹರ್ ಫಸ್ಟ್ ಬಂದ್ರೆ ಅವಳ ಅಂತ ಅರ್ಥ ಆಗ್ತಿದೆಯಾ? ಹಾಗಾಗಿ ಇದರ ಅವಶ್ಯಕತೆ ಬಹಳಷ್ಟು ಇದೆ. ವೈಲ್ ಚೇಂಜಿಂಗ್ ಫ್ರಮ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್. ಈಗ ಈ ಕೇಸಲ್ಲಿ ಡಿವೈಡ್ ಮಾಡ್ತೇವೆ ಯಾವ್ದು ಅಂತ. ಸಬ್ಜೆಕ್ಟಿವ್ ಕೇಸ್ ಹಾಗಂದ್ರೆ ಏನು? ಯೂಶುವಲ್ ಆಗಿ ಸಬ್ಜೆಕ್ಟಿವ್ ಫಸ್ಟ್ ಬರೋದೆ ಸಬ್ಜೆಕ್ಟಿವ್ ಕೇಸ್ ಅಂತ ಹೇಳ್ತಾರೆ. ಕೆಲವು ಟೈಮ್ ನಾಮಿನೇಟಿವ್ ಕೇಸ್ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಉದಾಹರಣೆಗೆ ನಾವು 3 ಪರ್ಸನ್ಸ್ ಇದೆ ಅಲ್ವಾ? ಯಾವ್ಯಾವ ಪರ್ಸನ್ ಹೇಳಿ? ಫಸ್ಟ್ ಪರ್ಸನ್ ಐ, ವಿ, ಸೆಕೆಂಡ್ ಪರ್ಸನ್ ಯು, ಯು, ಥರ್ಡ್ ಪರ್ಸನ್ ಹಿ, ಶಿ, ಇಟ್, ಮತ್ತೆ ಥರ್ಡ್ ಪರ್ಸನ್ ಪ್ಲೂರಲ್ ದೇ ಅಂತ ಹೇಳ್ತೀವಲ್ವಾ? ಐ, ವಿ, ಯು, ಯು, ಹಿ, ಶಿ, ಇಟ್ ಮತ್ತೆ ದೇ. ಸೊ ಇವೆಲ್ಲ ಏನು ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ.
ಇವೆಲ್ಲ ಗೊತ್ತಲ್ವಾ? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಸಿಂಗ್ಯುಲರ್, ಪ್ಲೂರಲ್. ಕೇಸ್ ಅಂದ್ರೆ ಫಸ್ಟ್ ಬರೋದಾಯ್ತು. ಮೂರನೇ ಸ್ಥಾನ ನಾನು ಅವಾಗಲೇ ಹೇಳಿದೆ ಆಬ್ಜೆಕ್ಟಿವ್ ಕೇಸ್. ಮೂರನೇ ಸ್ಥಾನ ಏನ್ ಬರುತ್ತೆ ಅದನ್ನ ಆಬ್ಜೆಕ್ಟಿವ್ ಕೇಸ್ ಅಂತಾರೆ. ಪೊಸೆಸಿವ್ ಅಂದ್ರೆ ಏನು? ಪೊಸೆಸಿವ್ ಅಂದ್ರೆ ನಂದು, ಅವಳದು, ಅವಂದು. ಓಕೆ, ಹೀಗೆ ಅದನ್ನ ನಾವು ಪೊಸೆಸಿವ್ ಕೇಸ್ ಅಂತ ಹೇಳ್ತೀವಿ. ಇನ್ನು ರಿಫ್ಲೆಕ್ಸಿವ್ ಕೇಸ್ ವೆರಿ ಸಿಂಪಲ್. ರಿಫ್ಲೆಕ್ಸಿವ್ ಅಂದ್ರೆ ಕನ್ನಡಿಯಲ್ಲಿ ಉದಾಹರಣೆ ನನ್ನ ಮುಖ ನೋಡ್ತೀನಿ. ಐ ಸಾ ಮೈ ಸೆಲ್ಫ್. ಈಗ ಹೇಳಿ ಕೇಳ್ತೀನಿ, ಐ ಸಾ ಮೈ ಸೆಲ್ಫ್, ವಿ ಸಾ ಅವರ್ ಸೆಲ್ಫ್, ಯು ಸಾ ಯುವರ್ ಸೆಲ್ಫ್, ಹಿ ಸಾ ಹಿಮ್ಸೆಲ್ಫ್, ಶಿ ಸಾ ಹರ್ ಸೆಲ್ಫ್, ದೇ ಸಾ ದೆಮ್ ಸೆಲ್ಫ್. ರೆಡಿನಾ? ಹೇಳ್ತೀರಾ ಈಗ? ಐ ಅಂದ್ರೆ ಐ ಸಾ ಮೈ ಸೆಲ್ಫ್, ವಿ ಸಾ ಅವರ್ ಸೆಲ್ಫ್, ourselves are ourselves, you saw yourself. ಎಲ್ಲ ಸೆಲ್ಫ್ ಹಾಕೊಳ್ಳಿ. yourself, he saw herself, ಅಲ್ಲ himself, he saw himself, she saw herself, it saw itself, they saw themselves. ಕರೆಕ್ಟಾ? once again ನೋಡಿ, ನೀವು ಹೇಳಬೇಕು ಈಗ. I saw myself, we saw ourselves, you saw yourself, he saw himself, she saw herself, it saw itself, they saw themselves. Okay? ಸಬ್ಜೆಕ್ಟಿವ್ ಕೇಸ್ ಅಂದ್ರೆ ಏನು ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ ಸಬ್ಜೆಕ್ಟಿವ್ ಕೇಸ್ ಅಂದ್ರೆ ಫಸ್ಟ್ ಬರೋದು ಐ. ಐ ಇದೇನು? ಸಿಂಗ್ಯುಲರ್. ಐ ಅಲ್ವೇನಪ್ಪ? ಐ ಅಂದ್ರೆ ಸಿಂಗ್ಯುಲರ್. ಸಿಂಗ್ಯುಲರ್ ಐ ಅಂದ್ರೆ ಏನು? ನಾನು. ಕರೆಕ್ಟಾ? ಆಬ್ಜೆಕ್ಟಿವ್ ಕೇಸ್ಗೆ ಮೀ ಅಂತ ಬರುತ್ತೆ. ಮೀ ಅಂದ್ರೆ ಏನು? ಅಲ್ಲ. ನೋಡೋಣ ಏನಾಗುತ್ತೆ ಅಂತ. ಪೊಸೆಸಿವ್ ನಂದು, ಅವಂದು, ನನ್ನ, ನನ್ನ, ಮೈ ಪೆನ್, ನನ್ನ, ನಂದು, ನಮ್ಮನೆ, ಮೈ ಹೌಸ್. ಪೊಸೆಸಿವ್ ಅಂದ್ರೆ ಓನರ್ ಅಂತ, ನಾನು, ನಂದು. ಇನ್ನು ಪೊಸೆಸಿವ್ ಪ್ರನೌನ್ಸ್ ಅಂತಿದೆ. ಆ ಮೈಗೆ ಮೈನ್. ಇದು ರಿಫ್ಲೆಕ್ಸಿವ್ ಕೇಸ್. ಈಗಿನ ಹೇಳಿದೀವಿ ಸೆಲ್ಫ್ ಅಂತ ಹಾಕೊಂಡು ಹೋಗೋದು, ಮೈ ಸೆಲ್ಫ್. ಈಗ ಇದು ಅರ್ಥ ಆಗಲಿಲ್ಲ. ಐ, ಮೀ, ಮೈ, ಮೈ ಸೆಲ್ಫ್. ಈಗ ನೋಡೋಣ, ಚೆಕ್ ಮಾಡೋಣ. ನೀವೇ ಮೀನಿಂಗ್ ಹೇಳ್ತೀರಾ. ಉದಾಹರಣೆಗೆ ಒಂದೇದು ಐ ಲರ್ನ್ ಗ್ರಾಮರ್. ಒಂದು ಶಿ ಗೇವ್ ಮೀ ಮನಿ, my brother is a doctor, it is my bracket ಅಲ್ಲಿ bag, I saw, I learned myself. ಈಗ ಇಲ್ಲಿ ನಿಮಗೆ ಅರ್ಥ ಬೇಗ ಆಗಲ್ಲ. ಈಗ ನೋಡಿ, ವಿತ್ ಎಕ್ಸಾಂಪಲ್ ತೋರಿಸ್ಕೊಟ್ಟು ಇದೇನು ಸರ್ ಏನೇನೋ ಬರೆದ್ಬಿಟ್ಟಿದ್ದಾರೆ ಅಂತ ಯು ಮೇ ಥಿಂಕ್ ದಟ್. ಬಟ್ ಇಲ್ಲಿ ವಿತ್ ಎಕ್ಸಾಂಪಲ್ ಕೊಟ್ಟರೆ ಬಹುಶಃ ಅರ್ಥ ಆಗತ್ತೆ. ನೀವೇ ಮೀನಿಂಗ್ ಹೇಳಿ. ಐ ಅಂದ್ರೆ ಏನ್ ಮೀನಿಂಗ್? ಐ ಲರ್ನ್ ಗ್ರಾಮರ್. ಏನು ಐ ಅಂದ್ರೆ? ಕರೆಕ್ಟಾ? ಎನಿ ಡೌಟ್? ಇಲ್ಲ. ಶಿ ಗೇವ್ ಮೀ ಮನಿ. ಅವಳು ಕೊಟ್ಟಳು ನನಗೆ. ಕರೆಕ್ಟಾ? ಶಿ ಗೇವ್ ಮೀ ಮನಿ. ಮೀ ಅಂದ್ರೆ ನನಗೆ. ಹಾಗೆ ಮೈ ಬ್ರದರ್ ಇಸ್ ಅ ಡಾಕ್ಟರ್. ಮೈ ಬ್ರದರ್ ನನ್ನ. ಕರೆಕ್ಟಾ? ಇಟ್ ಈಸ್ ಮೈನ್, ಡೋಂಟ್ ಟಚ್. ಇಟ್ ಈಸ್ ಮೈನ್ ಅಂತಲೋ. ಮೈ ಬ್ಯಾಗ್, ಇಟ್ ಈಸ್ ನನ್ನ. ಐ ಲರ್ನ್ಡ್ ಮೈ ಸೆಲ್ಫ್. ನಾನೇ ಐ ಲರ್ನ್ಡ್ ಮೈ ಸೆಲ್ಫ್. ನನ್ನಷ್ಟಕ್ಕೆ ನಾನೇ ಕಲ್ತ್ಕೊಂಡೆ, ಯಾರ ಹೆಲ್ಪ್ ಇಲ್ಲದೆ, ನನ್ನಷ್ಟಕ್ಕೆ. ಹಾಗಾಗಿ ಈ ಮೀನಿಂಗ್ ಅನ್ನ ಇಲ್ಲಿ ಬರೀತಾ ಇದ್ದೀನಿ. ಯಾಕೆಂದ್ರೆ ಇದೊಂದೇ ನೋಡಿದ ತಕ್ಷಣ ನಿಮಗೆ ಫ್ಲಾಶ್ ಆಗಲ್ಲ, ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಹೇಳ್ಕೊಡೋದು ಹಾಗೆ ಹೇಳ್ಕೊಡ್ತಾರೆ. ಐ, ಮೀ, ಮೈನ್, ಮೈ ಸೆಲ್ಫ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಐ ಅಂದ್ರೆ ಏನು? ನಾನು. ಮೀ ಅಂದ್ರೆ ನನಗೆ. ಮೈ ಅಂದ್ರೆ ನನ್ನ. ಮೈನ್ ಅಂದ್ರೆ ನನ್ನದು. ಮೈ ಸೆಲ್ಫ್ ಅಂದ್ರೆ ಏನ್ ಹೇಳಿ? ನನ್ನಷ್ಟಕ್ಕೆ. ಕರೆಕ್ಟಾ? ಮಾಡ್ಬೋದಾ ಕೇಸನ್ನ? ಉದಾಹರಣೆಗೆ ಇಲ್ಲಿ ನಾವು ಪ್ರನೌನ್ ಮಾಡಿದ್ದೀವಿ. ಈಗ ಪರ್ಸನ್ಸ್ ಮಾಡಿದ್ದೀವಿ. ಫಸ್ಟ್ ಪರ್ಸನ್ ಐ, ವಿ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಶಿ, ಇಟ್, ದೇ. ಸೊ ಇದು ನಿಮಗೆ ಪರಿಚಯ ಇದೆ. ಐ ಸಿಂಗ್ಯುಲರ್, ವಿ ಪ್ಲೂರಲ್, ಯು ಅಂದ್ರೆ ನೀನು, ನೀವು, ಹಿ ಅಂದ್ರೆ ಅವನು, ಅವಳು, ಅವರು ಅಂತ ಇದೆ.
ಆಬ್ಜೆಕ್ಟಿವ್ ಅಂದ್ರೆ ಇದು ಯೂಶುವಲ್ ಆಗಿ ಫಸ್ಟ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಸಬ್ಜೆಕ್ಟಿವ್ ಕೇಸ್. ಇನ್ನು ಆಬ್ಜೆಕ್ಟಿವ್ ಕೇಸ್ ಮೂರನೇ ಸ್ಥಾನಕ್ಕೆ ಬರುತ್ತೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮೂರನೇ ಸ್ಥಾನಕ್ಕೆ ಬರುತ್ತೆ. ಇನ್ನು ಪೊಸೆಸಿವ್ ಕೇಸ್ ಅಂದ್ರೆ ಏನು? ನಂದು, ಅವಳದು, ಅವಂದು, ಅವ್ರದ್ದು. ಡೋಂಟ್ ಟಚ್, ಇಟ್ ಈಸ್ ಮೈ ನಂದಿದು, ಇಟ್ ಈಸ್ ಡೋಂಟ್ ಟಚ್, ಇಟ್ ಅವಳ ಬ್ಯಾಗ್. ಸೊ ಆ ತರದಿದ್ರೆ ಅದು ಪೊಸೆಸ್ ಅಂದ್ರೆ ಓನರ್, ಪೊಸೆಸಿವ್ ಕೇಸ್. ಇನ್ನು ಪೊಸೆಸಿವ್ ಪ್ರೊನೌನ್ ಅಂದ್ರೆ ನಂದು, ಅವಳದು ಅಂತ ಹೇಳುವಂತದ್ದು ಅಡ್ಜೆಕ್ಟಿವ್. ಇನ್ನು ರಿಫ್ಲೆಕ್ಸಿವ್ ನಾನು ಹೇಳ್ಕೊಟ್ಟಿದ್ದೀನಿ, ಐ ಮೈ ಸೆಲ್ಫ್, ರಿಫ್ಲೆಕ್ಸ್ ಆಗೋದು ಐ ಮೈ ಸೆಲ್ಫ್. ಉದಾಹರಣೆಗೆ ನಾನು ನನ್ನಷ್ಟಕ್ಕೆ, ವಿ ಅವರ್ ಸೆಲ್ಫ್, ಯು ಯುವರ್ ಸೆಲ್ಫ್, he himself, she herself, they themselves. ಇದೆಲ್ಲ ಗೊತ್ತಾಗುತ್ತಲ್ವಾ? I myself, we ourselves, you yourself ಅದು ಹೇಳ್ಕೊಡ್ತೀನಿ ನಾನು. ಉದಾಹರಣೆಗೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಹೋಗೋಣ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಯಾವುದು? ಐ ಅಂದ್ರೆ ನಾನು. ನೋಡಿ ಇಲ್ಲಿಗೆ ಬರೋಣ. ಉದಾಹರಣೆ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಐ ಲರ್ನ್ ಗ್ರಾಮರ್. ಐ ಅಂದ್ರೆ ಏನು ನಿಮಗೆ ಗೊತ್ತಿದೆ, ಐ ಅಂದ್ರೆ ನಾನು. ಇನ್ನು ಇಲ್ಲಿ ಅವಳು ಕೊಟ್ಟಳು ನನಗೆ ಹಣ, ಶಿ ಗೇವ್ ಮೀ ಮನಿ. ಮೀ ಅಂದ್ರೆ ಏನಲ್ಲಿ? ಅವಳು ಕೊಟ್ಟಳು ನನಗೆ. ನನಗೆ ಅಂದ್ರೆ ಮೀನಿಂಗ್ ಬರ್ತಿದ್ದೀನಿ. ಮೈ ಬ್ರದರ್ ಇಸ್ ಎ ಡಾಕ್ಟರ್. ಮೈ ಬ್ರದರ್ ನನ್ನ ಅಣ್ಣ, ನನ್ನ ಅಣ್ಣ ಇಸ್ ಎ ಡಾಕ್ಟರ್. ನನ್ನ ಅಂತ ಬರ್ತಿದ್ದೀನಿ. ಇಟ್ ಈಸ್ ಮೈನ್, ಇದು ನಂದು, ಡೋಂಟ್ ಟಚ್, ಇಟ್ ಇಸ್ ಮೈ ಬ್ಯಾಗ್, ಇಟ್ ಇಸ್ ಮೈ ನಂದದು, ದಟ್ ಇಸ್ ನನ್ನ. ಐ ಲರ್ನ್ಡ್ ಗ್ರಾಮರ್ ಮೈ ಸೆಲ್ಫ್. ನಾನು ಗ್ರಾಮರ್ ಕಲಿತೆ ನನ್ನಷ್ಟಕ್ಕೆ, ಟೋಟಲಿ ನಾನು. ಇಲ್ಲಿ ಎಲ್ಲಿ ಬರುತ್ತೆ? ಐ ಅಂದ್ರೆ ನಾನು, ಅಲ್ಲಿ ಮೀನಿಂಗ್ ಬರ್ತಿದ್ದೀನಿ. ಐ ಅಂದ್ರೆ ನಾನು, ಮೀ ಅಂದ್ರೆ ನನಗೆ, ಮೈ ಅಂದ್ರೆ ನನ್ನ, ಮೈನ್ ಅಂದ್ರೆ ನನ್ನದು, ಮೈ ಸೆಲ್ಫ್ ಅಂದ್ರೆ ನನ್ನಷ್ಟಕ್ಕೆ. ನೀವು ಇದೊಂದೇ ನೋಡಿದ್ರೆ ಮೀನಿಂಗ್ ಅರ್ಥ ಆಗಲ್ಲ. ಎಕ್ಸಾಂಪಲ್ಸ್ ಗಳು ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏನೇನ್ ಮೀನಿಂಗ್ ಕೊಡ್ತಾ ಇದೆ ಅಂತ. ಈಗ ಇನ್ನೊಂದು ಹೋಗೋಣ. ಓಕೆ, ಅಂದ್ರೆ ಏನು ಅಂತ ನೋಡೋಣ. ಈಗ ಉದಾಹರಣೆ ನಾನು ಬರೀತಿದ್ದೀನಿ, ವಿ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತು. ವಿ ಅಂದ್ರೆ ನಾವು ಅಂತ. ನಾವು ಅನ್ನೋದು ಪ್ಲೂರಲ್, ಹೌದಾನೆ? ನಾವು ಇಲ್ಲಿ ಏನ್ ಬರುತ್ತೆ ಅಂತ ನೀವು ಹೇಳ್ಬೇಕು. ಸೊ ಇದೇನ್ ಹೇಳೋದು ಕನ್ನಡದಲ್ಲಿ? ವಿ ಅನ್ನೋದು ಅಷ್ಟೇ ಗೊತ್ತು. ವಿ ಅಸ್ ಅಂದ್ರೆ ಏನು? ಅಸ್ ಅಂದ್ರೆ ಏನು ಗೊತ್ತಿಲ್ಲ. ಅವರ್ ಅಂದ್ರೆ ಗೊತ್ತಿಲ್ಲ. ಅವರ್ಸ್ ಗೊತ್ತಿಲ್ಲ. ಈಗ ಎಕ್ಸಾಂಪಲ್ ಬರೀತೀನಿ, ಅವಾಗೇನೋ ಅರ್ಥ ಆಗುತ್ತಾ ನೋಡೋಣ. ಓಕೆ, ಈಗ ಎಕ್ಸಾಂಪಲ್ ಬರೀತೀನಿ ನೋಡೋಣ. ಓಕೆ, ಉದಾಹರಣೆಗೆ ವಿ ಸ್ಪೀಕ್ ಇನ್ ಇಂಗ್ಲಿಷ್. ಒಂದು ನಿಮಿಷ ನೀವೇ ಹೇಳೋದ್ರೆ ಏನ್ ಮಾಡಿದ್ದೀನಿ. ಈ ಅಂಡರ್ಲೈನ್ಗೆ ಕನ್ನಡದಲ್ಲಿ ಏನಂತಾರೆ ಹೇಳಿ ನೋಡೋಣ. ರೆಡಿನಾ? ವಿ ಸ್ಪೀಕ್ ಇಂಗ್ಲಿಷ್. ವಿ ಸ್ಪೀಕ್ ಇಂಗ್ಲಿಷ್. ವಿ ಅಂದ್ರೆ ಎಸ್, ಕರೆಕ್ಟ್, ನಾವು ಬಂತು. ದೇ ಗೇವ್ ಅಸ್ ಮನಿ, ಅವರು ಕೊಟ್ಟರು ಹಣ ನನಗೆ. ಏನದು? ನಮಗೆ. ಕರೆಕ್ಟಾ? ನಮಗೆ. ಅವರ್ ಸ್ಕೂಲ್ ಇಸ್ ವೆರಿ ನಿಯರ್. ಎಸ್, ಅವರ್ ಅಂದ್ರೆ ಇಲ್ಲಿ ನಮ್ಮ. ಇಟ್ ಈಸ್ ಅವರ್ಸ್. ಇದು ನಮ್ದು, ಇದು ಗರ್ಲ್ಸ್ ಕಾಲೇಜ್ ನಮ್ದು, ಬಾಯ್ಸ್ ಕಾಲೇಜ್ ಅದು. ಇಟ್ ಈಸ್ ಅವರ್ಸ್, ನಮ್ಮದು. ಆನಂತರ ವಿ ಲರ್ನ್ಡ್ ಅವರ್ ಸೆಲ್ಫ್. ನಮ್ಮಷ್ಟಕ್ಕೆ. ಏನ್ ಹೇಳಿ? ನಮ್ಮಷ್ಟಕ್ಕೆ. ಹಾಗಾಗಿ ಮೀನಿಂಗ್ ಅರ್ಥ ಆಯ್ತು. ವಿ ಅಂದ್ರೆ ನಾವು, ಅಸ್ ಅಂದ್ರೆ ಅವಸ್, ಅಸ್ ಅಂದ್ರೇನು? ನಮಗೆ. ಅವರ್ ಅಂದ್ರೆ ನಮ್ಮ, ಅವರ್ಸ್ ಅಂದ್ರೆ ನಮ್ಮದು, ಅವರ್ ಸೆಲ್ಸ್ ಅಂದ್ರೆ. ಸೊ ಎಕ್ಸಾಂಪಲ್ ಕೊಟ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಒಂದ್ 2 ಸತಿ ಇದನ್ನ ನೋಡಿ. ವಿ, ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಅದಾಗಿದೆ. ಈಗ ಲೆಟ್ ಅಸ್ ಗೋ ಟು ಸೆಕೆಂಡ್ ಪರ್ಸನ್. ಸೆಕೆಂಡ್ ಪರ್ಸನ್ ನಾನು ನಿಮ್ಗೆ ಹೇಳಿದ್ದೀನಿ, ಯು ಅಂದ್ರೆ 2 ಮೀನಿಂಗ್ ಇದೆ. ಒಂದು, ಯು ಆರ್ ಎ ಸ್ಟೂಡೆಂಟ್, ಯು ಆರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಯು ಆರ್ ಎ ಸ್ಟೂಡೆಂಟ್, ಯು ಆರ್ ಸ್ಟೂಡೆಂಟ್ಸ್. ಇಲ್ಲಿ ಯು ಅಂದ್ರೆ ಏನ್ ಮೀನಿಂಗು? ಯು ಆರ್ ಎ ಸ್ಟೂಡೆಂಟ್, ನೀನು ಅಂತ ಮೀನಿಂಗು. ಸೊ ದಿಸ್ ಈಸ್ ಇನ್ ಸಿಂಗ್ಯುಲರ್.
ಸಿಂಗ್ಯುಲರ್ ಅಂದ್ರೆ ಏಕವಚನ. ಯು ಆರ್ ಸ್ಟೂಡೆಂಟ್ಸ್, ನೀವು ಅಂತ. ಸೊ ಹಾಗಾಗಿ ಇದು ಡಿಪೆಂಡ್ ಅಪಾನ್ ದ ಸೆಂಟೆನ್ಸ್. ಸೆಂಟೆನ್ಸ್ ಮೇಲೆ ನಾವು ಡಿಪೆಂಡ್ ಮಾಡ್ಕೊಂಡು ತಿಳ್ಕೋಬೇಕು. ನಾವೀಗ ಫಸ್ಟ್ ಯಾವ್ದಕ್ಕೆ ಹೋಗ್ತಾ ಇದ್ದೀವಿ? ಯು ಅನ್ನೋ ಸಿಂಗ್ಯುಲರ್ ಹೋಗ್ತಾ ಇದ್ವಿ. ಯು ಇಸ್ ಎ ಸಿಂಗ್ಯುಲರ್. ಸಿಂಗ್ಯುಲರ್ ಅಂದ್ರೆ ಏಕವಚನ, ಒಂದು. ಯು ಅಂದ್ರೆ ಕನ್ನಡದಲ್ಲಿ ಗೊತ್ತುಂಟು. ಯು ಅಂದ್ರೆ ಏನು? ನೀನು. ಈಗ ನೋಡೋಣ ಮೀನಿಂಗ್ ಎಷ್ಟು ಜನ ಹೇಳ್ತೀರಾ ಅಂತ. ಎಷ್ಟು ಜನ ಹೇಳ್ತೀರಾ ನೋಡೋಣ ಮೀನಿಂಗು. ಯು ಅಂದ್ರೆ ಹಾಗಾದ್ರೆ ಹೇಳಿ ನೋಡೋಣ, ನೀವು ಜಾಣರಾದ್ರೆ ನೋಡೋಣ. ಯು ಅಂದ್ರೆ ನೀನು. ಯು ಅಂದ್ರೆ ಯು ಅಂದ್ರೆ ಯುವರ್ ಅಂದ್ರೆ ಯುವರ್ಸ್ ಅಂದ್ರೆ ಯುವರ್ ಸೆಲ್ಫ್ ಅಂದ್ರೆ ಈಗ ಅರ್ಥ ಆಗುತ್ತೆ. ಇನ್ನು 8 ದಿವಸ ಆದ್ಮೇಲೆ ಏನೇನೋ ಬರ್ದಿದ್ದಾರೆ ಅಂತೀರಾ. ಹಾಗಾಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಎಕ್ಸಾಂಪಲ್ಸ್ ಗಳು ಬರೀಬೇಕು ಅಥವಾ ತಿಳ್ಕೋಬೇಕು. ನೋಡೋಣ ಎಕ್ಸಾಂಪಲ್ಸ್ ಗಳಲ್ಲಿ ಏನೇನ್ ಮೀನಿಂಗ್ ಬರುತ್ತೆ ಅಂತ. ಸಪೋಸ್ ಹಾಗಾದ್ರೆ ಇಲ್ಲಿ ಏನೇನ್ ಮೀನಿಂಗ್ ಹೇಳುತ್ತೆ ಅಂತ ಹೇಳ್ತೀರಾ? ಎಸ್. ಇಲ್ಲಿ ಯು ಅಂದ್ರೆ ಏನ್ ಮೀನಿಂಗ್ ಹೇಳ್ತಾ ಇದೆ? ಯು ಅಂದ್ರೆ ನೀನು. ಐ ಗೇವ್ ಯು ಎ ಪ್ರೈಸ್. ನಾನು ಕೊಟ್ಟೆ ನಿನಗೆ. ಯುವರ್ ಬುಕ್ ಈಸ್ ಬ್ಲೂ. ನಿನ್ನ ಪುಸ್ತಕ ಬ್ಲೂ. ಏನಾಗುತ್ತೆ? ನಿನ್ನ. ದಟ್ ಈಸ್ ಯುವರ್ಸ್. ನಿನ್ನದು. ದಟ್ ಈಸ್ ಯುವರ್ಸ್. ಡೋಂಟ್ ಟಚ್. ದಟ್ ಈಸ್ ಯುವರ್ಸ್. ಅದು ನಿಂದು. ಇಟ್ ಈಸ್ ಮೈನ್. ಇಟ್ ನಂದು. ದಟ್ ಈಸ್ ಯುವರ್ಸ್. ಹಾಗಾಗಿ ಯು ಲರ್ನ್ಡ್ ಯುವರ್ ಸೆಲ್ಫ್. ನಿನ್ನ ಸ್ಟಕ್ಕೆ. ಹಾಗಾದ್ರೆ ಇಲ್ಲಿ ಫಸ್ಟ್ ನೀನು ಬಂತು. ಇದೇನಾಗುತ್ತೆ ನೋಡಿ, ಒಂದೇ ಪದ ಫಸ್ಟಿಗೆ ಬೇರೆ ಮೀನಿಂಗ್ ಕೊಡುತ್ತೆ, ಮೂರನೇ ಸ್ಥಾನಕ್ಕೆ ಬೇರೆ ಮೀನಿಂಗ್ ಕೊಡುತ್ತೆ. ಬರ್ಕೊಳ್ಳೋ ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ಗೆ ಬೇರೆ ಮೀನಿಂಗು, ಮೂರನೇ ಸ್ಥಾನದಲ್ಲೇ ಬೇರೆ ಮೀನಿಂಗ್ ಕೊಡುತ್ತೆ. ಅದು ಗೊತ್ತಿರಬೇಕು. ಸಬ್ಜೆಕ್ಟಿವ್ ಕೇಸ್ ಅಲ್ಲಿ ಯು ಅಂದ್ರೆ ನೀನು, ಆಬ್ಜೆಕ್ಟಿವ್ ಕೇಸ್ ಅಲ್ಲಿ ಯು ಅಂದ್ರೆ ನಿನಗೆ. ಫಸ್ಟ್ ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಯುವರ್ ಅಂದ್ರೆ ನಿನ್ನ, ಯುವರ್ಸ್ ಅಂದ್ರೆ ನಿನ್ನದು, ಯುವರ್ ಸೆಲ್ಸ್ ಅಂದ್ರೆ ನಿನ್ನಷ್ಟಕ್ಕೆ. ಈಗ ಸಿಂಗ್ಯುಲರ್ ಆಯ್ತು. ಈಗ ಪ್ಲೂರಲ್ ಹೋಗೋಣ. ಯು ಅಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ, ಯು ಅಂದ್ರೆ ಇದು ನೀವು. ನೀವು ಅಂದ್ರೆ ಪ್ಲೂರಲ್. ಯು ಅಂದ್ರೆ ಯು, ಯುವರ್, ಯುವರ್ಸ್, ಯುವರ್ ಸೆಲ್ಫ್. ಈಗ ಅವಾಗಲೇ ನಾನು ಸಿಂಗ್ಯುಲರ್ ಹೇಳಿದೆ, ಈಗ ಯು ಅನ್ನೋದು ಪ್ಲೂರಲ್ ಹೇಳ್ತಾ ಇದ್ದೀನಿ. ಯು ಅಂದ್ರೆ ನೀನು, ಆಬ್ಜೆಕ್ಟಿವ್ ಅಲ್ಲಿ ಯು ಅಂದ್ರೆ ಯು ಅಂತಾನೆ, ಪೊಸೆಸಿವ್ ಅಲ್ಲಿ ಯುವರ್ ಅಂತ, ಪೊಸೆಸಿವ್ ಪ್ರನೌನ್ ಅಲ್ಲಿ ಯುವರ್ಸ್ ಅಂತ, ಆಮೇಲೆ ಯುವರ್ ಸೆಲ್ಫ್ ಅಂತ. ಈಗ ಇದೆಲ್ಲ ಏನ್ ಕನ್ನಡ ಅಂತ ಗೊತ್ತಾಗುತ್ತೆ. ಈಗ ನೋಡೋಣ, ಹೇಳಿ ನೋಡೋಣ. ಯು ಆರ್ ಎ ಸ್ಟೂಡೆಂಟ್. ಯು ಅಂದ್ರೆ ಏನು? ಇಲ್ಲಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಯು ಆರ್ ಸ್ಟೂಡೆಂಟ್ಸ್ ಅಂದ್ರೆ ನೀವು. ಅದೇ ಶಿ ಹೆಲ್ಪ್ಡ್ ಯು, ಅವಳು ಸಹಾಯ ಮಾಡಿದ್ರು. ಏನು? ನಿನಗೆ. ಯುವರ್ ಪೆನ್ ಈಸ್ ಬ್ಲಾಕ್. ನಿನ್ನ. ನಿಮ್ಮನ ನಿನ್ನ ಸರಿಯಾಗಿ ನೋಡಿ. ಸಾರಿ, ಶಿ ಹೆಲ್ಪ್ಡ್ ಯು. ನಿಮಗೆ. ಶಿ ಹೆಲ್ಪ್ಡ್ ಯು. ನಿಮಗೆ. ಯುವರ್ ಪೆನ್ ಈಸ್ ಬ್ಲಾಕ್. ಯುವರ್ ಪೆನ್ ಈಸ್ ಬ್ಲಾಕ್ ಅನ್ನೋದಕ್ಕಿಂತ ಇದು ಸಿಂಗ್ಯುಲರ್ ಆಗುತ್ತೆ. ಯುವರ್ ಕಾಲೇಜ್ ಈಸ್ ವೆರಿ ನಿಯರ್. ಯುವರ್ ಕಾಲೇಜ್ ಈಸ್ ನಿಯರ್. ನಿಯರ್ ಅಂದ್ರೆ ನಿಮ್ಮ ಕಾಲೇಜು, ನಿಮ್ಮ. ಸೊ ಹಾಗೆ ದಟ್ ಈಸ್ ಯುವರ್ಸ್, ಅದು ನಿಮ್ಮದು. ಯು ಕಮಿಟೆಡ್ ದ ಮಿಸ್ಟೇಕ್. ನೀವುಗಳು ಕಮಿಟ್ ಮಾಡ್ಕೊಂಡ್ರೆ ಮಿಸ್ಟೇಕ್ಸ್ ಅನ್ನ, ಅದು ನಿಮ್ಮಷ್ಟಕ್ಕೆ. ಸೊ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಯು ಅಂದ್ರೆ ನೀವು, ಯು ಅಂದ್ರೆ ಏನು? ಎರಡನೇದು ನಿಮಗೆ, ಮೂರನೇದು ಯು ಅಂದ್ರೆ ನಿಮ್ಮ, ಯುವರ್ಸ್ ಅಂದ್ರೆ ನಿಮ್ಮಷ್ಟಕ್ಕೆ, ನಿಮ್ಮದು, ಇದು ನಿಮ್ಮಷ್ಟಕ್ಕೆ. ಒಂದ್ಸಲ ನೋಡಿ, ಯು ಅಂದ್ರೆ ಫಸ್ಟಿಗೆ ಬರೋದು ನೀವು ಅಂತ. ಯು ಆರ್ ಸ್ಟೂಡೆಂಟ್. ಶಿ ಹೆಲ್ಪ್ಡ್ ಯು, ಅವಳು ನಿಮ್ಗೆ ಹೆಲ್ಪ್ ಮಾಡಿ, ನಿಮ್ಗೆ ಎಲ್ಲರಿಗೂ ಅವಳೇ ಹೆಲ್ಪ್ ಮಾಡಿತ್ತು. ಶಿ ಹೆಲ್ಪ್ಡ್ ಯು. ಯುವರ್ ಕಾಲೇಜ್ ಈಸ್ ವೆರಿ ನಿಯರ್. ನಿಮ್ಮ ಕಾಲೇಜು. ಡೋಂಟ್ ಟಚ್. ದಟ್ ಈಸ್ ಯುವರ್ಸ್. ಅದು ಇದು ನಿಮ್ ಕಾಲೇಜು, ಅದು ಅವ್ರ ಕಾಲೇಜು. ದಟ್ ಈಸ್ ಯುವರ್ಸ್, ನಿಮ್ ಕಾಲೇಜು.
ಯು ಆಲ್ರೆಡಿ ಯುವರ್ ಸೆಲ್ಫ್, ನಿಮ್ಮಷ್ಟಕ್ಕೆ ನೀವೇ ಜಗಳ ಮಾಡ್ಕೊಂಡಿದ್ದು. ಸೊ ಯುವರ್ ಸೆಲ್ಫ್. ಸೊ ಸಿಂಗ್ಯುಲರ್ ಬೇರೆ, ಪ್ಲೂರಲ್ಲೇ ಬೇರೆ. ಅರ್ಥ ಆಯ್ತಾ? ಸಿಂಗ್ಯುಲರ್ ಮಾಡಿದ್ದೆ, ಏಕವಚನ ಸಿಂಗ್ಯುಲರ್. ಈಗ ಇದು ಪ್ಲೂರಲ್ ಇದೆ. ಯು ಅಂದ್ರೆ ನೀವು, ಯು ಅಂದ್ರೆ ನಿಮಗೆ, ಯುವರ್ ಅಂದ್ರೆ ಯುವರ್ಸ್ ಅಂದ್ರೆ ಯುವರ್ ಸೆಲ್ಸ್ ಅಂದ್ರೆ ಬೇಕಾದ್ರೆ ಇದನ್ನ ಎಕ್ಸಾಂಪಲ್ ಮಾಡಬಹುದು. ಸಪೋಸ್ ಈಗ ಒನ್ಸ್ ಅಗೇನ್, ಯು ಆರ್ ಸ್ಟೂಡೆಂಟ್ಸ್, ನೀವು ವಿದ್ಯಾರ್ಥಿಗಳು. ಎರಡನೇದು, ಐ ಗೇವ್ ಯು ನೋಟ್ಸ್. ಯುವರ್ brother, dear brother, is a teacher. Next, that is yours. That is yours. ಆಮೇಲೆ you learned music. yourselves. ಈಗ ನೋಡಿ ಮೀನಿಂಗ್ ಹೇಳ್ಕೊಂಡು ಹೋಗಿ. ಇಲ್ಲಿ ಯು ಆರ್ ಸ್ಟೂಡೆಂಟ್ಸ್, ಇಲ್ಲಿ ನೀವು ಅಂತಾಯ್ತು. ಐ ಗೇವ್ ಯು ನೋಟ್ಸ್, ನಿಮಗೆ. ಇಲ್ಲಿ ಯುವರ್ ಬ್ರದರ್ ಇಸ್ ಎ ಟೀಚರ್, ನಿಮ್ಮ. ಹಾಗಾಗಿ ದಟ್ ಈಸ್ ಯುವರ್ಸ್. ಡೋಂಟ್ ದಟ್ ಈಸ್ ಯುವರ್ಸ್, ಅದಿಂದು. ಇಟ್ ಈಸ್ ಮೈನ್, ನಿಮ್ಮದು. ಹಾಗಾಗಿ ಯು ಲರ್ನ್ಡ್ ಮ್ಯೂಸಿಕ್ ಯುವರ್ ಸೆಲ್ಸ್, ನೀವೇ ಮ್ಯೂಸಿಕ್ ಕಲ್ತ್ರಿ. ಯಾರು ಹೇಳ್ಕೊಡ್ಲಿಲ್ಲ, ನಿಮ್ಮಷ್ಟಕ್ಕೆ ಮ್ಯೂಸಿಕ್ ಕಲ್ತ್ರಿ. ಹಾಗಾಗಿ ನೀವು, ನಿಮಗೆ, ನಿಮ್ಮ, ನಿಮ್ಮದು, ನಿಮ್ಮಷ್ಟಕ್ಕೆ. ಇದರ ಮೀನಿಂಗ್ ಅನ್ನ ಹೇಗೆ ಬಂದಿದೆ ಅನ್ನೋದನ್ನ ನಾನು ಇಲ್ಲಿ ತೋರಿಸಿದ್ದೇನೆ. ಸೊ ಒಂದೆರಡು ಮೂರು ಸತಿ ನೋಡಿ. ಓಕೆ, ಈಗ ಫಸ್ಟ್ ಏನಾಗಬೇಕು? ಥರ್ಡ್ ಪರ್ಸನ್ ಸಿಂಗ್ಯುಲರ್. ಯಾವುದು? ಶಾರ್ಟ್ ಆಗಿ ಬರ್ತೀನಿ. ಸಿಂಗ್ಯುಲರ್ ಅಂದ್ರೆ ಅವನು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹಿ, ಹಿಮ್, ಇಸ್, ಹಿಮ್ಸೆಲ್ಫ್. ನೋಡೋಣ ಹೇಳಕ್ಕಾಗತ್ತಾ? ಹಿ ಅಂದ್ರೆ ಅವನು ಹೇಳ್ತೀರಾ? ಅವನ, ಗೊತ್ತಿಲ್ಲ. ಇಸ್ ಅಂದ್ರೆ ಅವನದು ಇಲ್ಲ, ಧೈರ್ಯ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಹಿಸ್ ಅಂದ್ರೆ ಗೊತ್ತಿಲ್ಲ. ಹಿಮ್ಸೆಲ್ಫ್ ಅವನಷ್ಟಕ್ಕೆ. ಏನೋ ಅವನಷ್ಟಕ್ಕೆ. ಎಕ್ಸಾಂಪಲ್ ಅಲ್ಲಿ ಹೇಳ್ತೀರಾ? ಹಿ ಈಸ್ ಎ ಟೀಚರ್. ಹಿ ಅಂದ್ರೆ ಅವನು. ಶಿ ಗೇವ್ ಹಿಮ್ ನೋಟ್ಸ್. ಅವನಿಗೆ. ಅವಳು ಕೊಟ್ಟಳು ಅವನಿಗೆ. ಅವನಿಗೆ. ಹಿಸ್ ಫ್ರೆಂಡ್ ಇಸ್ ಎ ಲಾಯರ್. ಅವನ. ದಟ್ ಈಸ್ ಹಿಸ್. ಅವನದು. ಅವಂದು. ಅವನದು. ಎಸ್, ಅವಂದು ಬ್ಯಾಗ್. ಅವನದು. He learned himself. ಅವನಷ್ಟಕ್ಕೆ. ಈಗ ಪ್ರಶ್ನೆ, ಅವನಷ್ಟಕ್ಕೆ. ಈ ಪ್ರಶ್ನೆ ಇಲ್ಲೆಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಇಲ್ಲ ಯಾಕೆ ಹೇಳಿಲ್ಲ? ದಟ್ ಇಸ್ ಎ ಪ್ರಾಬ್ಲಮ್. ನಾನು ಹೇಳ್ತಿರೋದು ಅಲ್ವೇನಪ್ಪ, ಇಲ್ಲಿ ಹೇಳಿಲ್ಲ ನೀವು, ಬಟ್ ಅಲ್ಲೇ ಹೇಳಿದ್ರೆ ಅಂದ್ರೆ ಎಕ್ಸಾಂಪಲ್ಸ್ ಕೊಟ್ಟಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ಇಲ್ಲಿ ಹೇಳ್ಕೊಡ್ತೀರಾ ಏನು ಅಂತ? ಹಿ ಅಂದ್ರೆ ಅವನು, ಹಿಮ್ ಅಂದ್ರೆ ಇಲ್ಲಿಗ ಅಲ್ಲಿ ನೋಡಿ, ಹಿಮ್ ಅಂದ್ರೆ ಅವನಿಗೆ, ಹಿಸ್ ಅಂದ್ರೆ ಅವನ, ಹಿಸ್ ಅಂದ್ರೆ ನೋಡಿ. ಬೇರೆ ಬೇರೆ ಸ್ಥಾನಕ್ಕೆ ಹೋದಾಗ ಬೇರೆ ಬೇರೆ ಮೀನಿಂಗ್ ಕೊಡ್ತೇವೆ. ಹಿಸ್ ಅಂದ್ರೆ ಮೂರನೇ ಸ್ಥಾನದಲ್ಲಿ, ಇಲ್ಲಿಗೆ ಅವನ ಅಂತ ಆಯ್ತು. ಇದೇ ಇಲ್ಲಿ ಬಂದ್ರೆ ಅವನದು ಅಂತ ಮೀನಿಂಗ್ ಆಯ್ತು. ಅವನದು. ಇದು ಅವನಷ್ಟಕ್ಕೆ. ಅವನಷ್ಟಕ್ಕೆ ಅವನೇ ಮ್ಯೂಸಿಕ್ ಅನ್ನ ಕಲ್ತ. ಈಗ ಹಿ ಆಗಿದೆ, ಐ ಆಯ್ತು, ವಿ ಆಯ್ತು, ಯು ಆಯ್ತು. ಈಗ ಹೀಗೆ ಹೋಗೋಣ, ಅಲ್ಲ ಶಿ ಹೋಗೋಣ. ಶಿ ಅಂದ್ರೆ ಅವಳು ಅಂತ ಚೆನ್ನಾಗಿ ಹೇಳ್ತೀರಾ. ಶಿ ಅಂದ್ರೆ ಅವಳು. ದಟ್ ಈಸ್ ಸಿಂಗ್ಯುಲರ್ ಅಲ್ವಾ? ಅದು ಏಕವಚನ ಆಯ್ತು. ಶಿ ಅಂದ್ರೆ ಇದಕ್ಕೆ ಏನ್ ಬರುತ್ತೆ? ಹರ್. ಇದಕ್ಕೆ ಹರ್. ನೋಡಿ, ಸೇಮ್ ಪದ, same spelling, same pronunciation, but it gives different meaning in a different positions in a sentence. ಹಾಗಾಗಿ ಇಲ್ಲಿ hers, ಇಲ್ಲಿ herself. ಹಾಗಾದ್ರೆ ಮೀನಿಂಗ್ ಏನು ಅಂತ ಟ್ರೈ ಮಾಡ್ತೀರಾ ನೋಡೋಣ.
ಶಿ ಅಂದ್ರೆ ಅವಳು, ಇದು ಹರ್ ಅಂದ್ರೆ ಅವಳ ಆ? ಇದು ಇದು ಅವಳಷ್ಟಕ್ಕೆ ಈಗ ಚೆಕ್ ಮಾಡೋಣ. ಶಿ ಈಸ್ ಎ, ಈಗ ಹೇಳ್ತೀರ ನೋಡೋಣ ಏನು ಅಂತ. ಶಿ ಈಸ್ ಎ ನರ್ಸ್. ಶಿ ಅಂದ್ರೆ ಅಲ್ಲಿ ಅವಳು. ದ ಟೀಚರ್ ಗೇವ್ ಹರ್ ಎ ಪೆನ್. ಅವಳಿಗೆ ಅವಳಿಗೆ. ನೆಕ್ಸ್ಟ್ ಹರ್ ಸಿಸ್ಟರ್ ಇಸ್ ಎ ನರ್ಸ್. ಅವಳ ಸಿಸ್ಟರ್. ನೆಕ್ಸ್ಟ್ ಇಟ್ ಈಸ್ ಹರ್ಸ್. ಡೋಂಟ್ ಟಚ್. ಅವಳದು ಮೇಕಪ್ ಬಾಕ್ಸ್. ಡೋಂಟ್ ಟಚ್. ಇಟ್ ಈಸ್ ಹರ್ಸ್ ಮೇಕಪ್ ಬಾಕ್ಸ್. ಹರ್ಸ್. ನೆಕ್ಸ್ಟ್ ಶಿ ಪ್ಲೇಡ್ ಅವಳಷ್ಟಕ್ಕೆ. ಅವಳಷ್ಟಕ್ಕೆ. ಸರಿನಾ? ಹಾಗಾದ್ರೆ ಅವಳು ಇದು ಅವಳಿಗೆ, ಅವಳ ಅವಳ, ಅವಳದು ಅವಳದು, ಅವಳಷ್ಟಕ್ಕೆ ಅವಳಷ್ಟಕ್ಕೆ. ಆದ್ರೆ ಇನ್ನೊಂದು ಉಳ್ಕೊಂತು. ಏನದು? ಇಟ್. ಸರಿ ನೋಡಿ ಫಸ್ಟ್, ಆಮೇಲೆ ನೋಡು. ನೆಕ್ಸ್ಟ್ ಇಟ್ ಅಂದ್ರೆ ಇದು ಅಂತಾನು ಮೀನಿಂಗ್ ಹೇಳ್ತಾರೆ, ಕೆಲವು ಟೈಮ್ ಅದು ಅಂತಾನು ಹೇಳ್ತಾರೆ. ಇದಕ್ಕೆ ಏನ್ ಬರ್ಬೋದು? ಇಟ್ ಇಟ್ಸ್ ಇಟ್ಸ್ ಇಟ್ಸೆಲ್ಫ್. ನೋಡೋಣ ಏನ್ ಮೀನಿಂಗ್ ಬರುತ್ತೆ, ಹೇಳ್ತೀರಾ ನೋಡೋಣ, ಟ್ರೈ ಮಾಡ್ತೀರಾ? ಇಟ್ ಅಂದ್ರೆ ಇದು, ಇದಕ್ಕೆ, ಇದಕ್ಕೆನಾ? ಆಮೇಲೆ ಇದರ, ಆಮೇಲೆ ಆಮೇಲೆ ಇದರಷ್ಟಕ್ಕೆ. ಆಯ್ತು, ಇದು ನೋಡೋಣ. ಇಟ್ ಈಸ್ ಎ ಡಾಗ್. ಇಟ್ಸೆಲ್ಫ್. ಈಗ ಮೀನಿಂಗ್ ಹೇಳ್ತೀರಾ? ಇಟ್ ಈಸ್ ಎ ಡಾಗ್. ಇದು ಇದು ನಾಯಿ ಆಗಿದೆ. ಇಟ್ ಇಸ್ ಎ ಡಾಗ್. ನೆಕ್ಸ್ಟ್ ಐ ಗೇವ್ ಇಟ್ ಬಿಸ್ಕೆಟ್. ಅದಕ್ಕೆ ಐ ಗೇವ್ ಇಟ್ ಇದಕ್ಕೆ ಇದಕ್ಕೆ. ಇಟ್ಸ್ ಕಲರ್. ಇದರ. ನೆಕ್ಸ್ಟ್ ದಟ್ ಈಸ್ ಇಟ್ಸ್. ಡೋಂಟ್ ಟಚ್. ಕುಡಿಬೇಡ. ಅದು ಇದ್ರದ್ದು. ಇದರದು. ದ ಡಾಗ್ ಪ್ಲೇಡ್ ಇಟ್ಸೆಲ್ಫ್. ಇದರಷ್ಟಕ್ಕೆ ಅದೇ ಆಡ್ತು. ಹಾಗಾದ್ರೆ ಇದು ಇದಕ್ಕೆ, ಇದರ, ಇದರದು, ಇದರಷ್ಟಕ್ಕೆ ಇದೇ ಮಾಡ್ಕೊಂಡಿದ್ದು. ಈಗ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಿ ಆಯ್ತು, ಶಿ ಆಯ್ತು, ಇಟ್ ಅಂದ್ರೆ ಅದು. ಹಾಗಾದ್ರೆ ಇಟ್ ಅಂದ್ರೆ ಇದು ಏನಾಗುತ್ತೆ? ಮೂರನೇ ಸ್ಥಾನಕ್ಕೆ ಅದಕ್ಕೆ. ಅದಕ್ಕೆ. ನೆಕ್ಸ್ಟ್ ಇದು ಅದರ. ಇಟ್ಸ್ ಅಂದ್ರೆ ಅದರದು. ಇಟ್ಸೆಲ್ಫ್ ಅಂದ್ರೆ ಇಲ್ಲಿ ನೋಡಿ. ಇಟ್ ಇಸ್ ಅ ಡಾಗ್. ಅದು. ಸಮ್ಟೈಮ್ಸ್ ಇಟ್ ಅಂದ್ರೆ ಇದು ಅಂತಾನೂ ಕರೀತಾರೆ, ಅದು ಅಂತಾನೂ ಕರೀತಾರೆ. ಬಟ್ ಇಲ್ಲಿ ನಾವು ಸಮಯ ಸಂದರ್ಭ ಬಳಸ್ತೀವಿ. ಇಟ್ ಅಂದ್ರೆ ಅದು. ಐ ಗೇವ್ ಇಟ್ ಬಿಸ್ಕೆಟ್. ನಾನು ಕೊಟ್ಟೆ ಅದಕ್ಕೆ. ಕರೆಕ್ಟಾ? ನೆಕ್ಸ್ಟ್ its color is black. Adara. Next that is its. Hey, don't touch. Adradu biscuit. Yadradu dog. Adaradu. Next the dog played itself. Adarashtakke. ade chinnata ಆಡ್ಕೊಂಡು adarashtakke. ಹಾಗಾಗಿ ಇಲ್ಲಿ ಅದು ಮೂರನೇ ಸ್ಥಾನಕ್ಕೆ ಬಂದ್ರೆ ಅದಕ್ಕೆ. ನೆಕ್ಸ್ಟ್ ಅದರ. ನೆಕ್ಸ್ಟ್ ಅದರದು. ನೆಕ್ಸ್ಟ್ ಅದರಷ್ಟಕ್ಕೆ. ಅರ್ಥ ಆಗ್ತಿದ್ಯಾ? ಯಾವ್ದಕ್ಕೆ ಹೋಗೋಣ? ಥರ್ಡ್ ಪರ್ಸನ್ ಪ್ಲೂರಲ್. ಫಸ್ಟ್ ಪರ್ಸನ್ ಐ ವಿ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ ಶಿ ಇಟ್, ಮತ್ತೆ ಪ್ಲೂರಲ್ ಆದ್ರೆ ದೇ ಅಂದರೆ ಇಟ್ ಅಪ್ಲೈಸ್ ಟು. ಇಲ್ಲಿ ಸದ್ಯದಲ್ಲಿ ದೇ ಅಂದ್ರೆ ಎರಡು ತಗೊಳ್ತಾ ಇದೀವಿ. ಕೇಳಿಸ್ತಿದ್ಯಾ? ದೇ ಅಂದ್ರೆ ಎರಡು. ದೇ ಅಂದ್ರೆ ಅವರು. ಯಾಕೆ ಅಂತಂದ್ರೆ ಇಟ್ ಅಪ್ಲೈಸ್ ಎ ಗ್ರೂಪ್ ಆಫ್ ಪರ್ಸನ್ಸ್. ಹೇಳಿ, ಗ್ರೂಪ್ ಆಫ್ ಪರ್ಸನ್ಸ್ ಗೆ ಬೇರೆ ಕನ್ನಡ ಮೀನಿಂಗ್ ಬರುತ್ತೆ. ಗ್ರೂಪ್ ಆಫ್ ಅನಿಮಲ್ಸ್ ಆರ್ ಥಿಂಗ್ಸ್ ಆದ್ರೆ ಬೇರೆ ಮೀನಿಂಗ್ ಬರುತ್ತೆ. ಹಾಗಾಗಿ ಇಲ್ಲಿ ಏನ್ ಬರುತ್ತೆ? ಹಾಗಾದ್ರೆ ದೇಗೆ ಏನ್ ಬರ್ಬೋದು ಅಂತ ಗೆಸ್ ಮಾಡಿ. ಇಂಗ್ಲಿಷ್ ಹೇಳೋಣ. ದೇ ಇಂದ ಥರ್ಡ್ ಪರ್ಸನ್ ಗೆ ದೆಮ್ ಅಂತ ಬಂತು. ನೆಕ್ಸ್ಟ್ ಪೊಸೆಸಿವ್ ಗೆ ದೇರ್ ಅಂತ ಬರುತ್ತೆ. ನೆಕ್ಸ್ಟ್ ಅದರ ಮುಂದಿಂದು THEIRS ದೇರ್ಸ್ ಅಂತ ಬರುತ್ತೆ. ನೆಕ್ಸ್ಟ್ themselves ಅಂತ ಬರುತ್ತೆ. ಸೊ ಓದಕ್ಕೆ ಬರುತ್ತಲ್ವಾ? ದೇ, them, their, theirs, themselves. ಬೇರೆ ಬೇರೆ ಮೀನಿಂಗ್ ಬರುತ್ತೆ. ಉದಾಹರಣೆಗೆ
ಎಕ್ಸಾಂಪಲ್ಸ್ ಕೊಡ್ತೀನಿ. ಗಾಢ ಹೇಳ್ತೀರಾ ದೇ ಅಂದ್ರೆ ಅವರು. ನೆಕ್ಸ್ಟ್ ಧೈರ್ಯ ಹೇಳಿ ಅವರಿಗೆ. ನೆಕ್ಸ್ಟ್ ಅವರ ನೆಕ್ಸ್ಟ್ ಅವರದು ನೆಕ್ಸ್ಟ್ ಅವರಷ್ಟಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ದೇ ಮೀನಿಂಗ್ ಹೇಳ್ತೀರಾ? ಉದಾಹರಣೆಗೆ ದೇ ಆರ್ ಫ್ರೆಂಡ್ಸ್. ದೇ ಅಂದ್ರೆ ಅವರು. ಶಿ ಗೇವ್ ದೆಮ್, ಅವಳು ಕೊಟ್ಟಳು ಅವರಿಗೆ. ನೆಕ್ಸ್ಟ್ ದೇರ್ ಕಾಲೇಜ್ ಇಸ್ ವೆರಿ ನಿಯರ್. ದೇರ್ ಅಂದ್ರೆ ಅವರ. ನೆಕ್ಸ್ಟ್ ಇಟ್ ಈಸ್ ದೇರ್ಸ್, ಇದು ಅವ್ರದ್ದು, ಅದು ಅವ್ರದ್ದು, ಅವರದು. ನೆಕ್ಸ್ಟ್ ದೇ ಲರ್ನ್ಡ್ themselves ಅಂದ್ರೆ ಅವರಷ್ಟಕ್ಕೆ. ದೇ ಲರ್ನ್ಡ್ ಅಲ್ಲಿಗೆ ಅವರು. ನೆಕ್ಸ್ಟ್ ಅವರಿಗೆ. ನೆಕ್ಸ್ಟ್ ಅವರ. ನೆಕ್ಸ್ಟ್ ಅವರದು. ನೆಕ್ಸ್ಟ್ ಅವರಷ್ಟಕ್ಕೆ. ಅವರಷ್ಟಕ್ಕೆ ಅವರೇ ಜಗಳ ಮಾಡ್ಕೊಂಡ್ರು. ಇಲ್ಲಿ ನೋಡಿ ದೇ ಅಂದ್ರು. ದೇ ಅಂದ್ರೆ ಅವು. ದೆಮ್, ದೇರ್, ದೇರ್ಸ್, themselves. ಇಲ್ಲಿ ನಿಮಗೆ ಮೀನಿಂಗ್ ಗೊತ್ತಾಗ್ತಿಲ್ಲ. ನಾನು ಹೇಳಿದೆ ದೇ ಅಂದ್ರೆ ಅವಾಗ ತಗೊಂಡಿದ್ದೆ ಪರ್ಸನ್ಸ್. ಇಲ್ಲೇನ್ ತಗೊಂಡಿದ್ದೀನಿ? ಅನಿಮಲ್ಸ್ ಆರ್ ಥಿಂಗ್ಸ್. ಅನಿಮಲ್ಸ್ ಆರ್ ಥಿಂಗ್ಸ್ ಎರಡು ಅಪ್ಲೈ ಆಗುತ್ತೆ. ದೇ ಅಂದ್ರೆ ಏನು? ಉದಾಹರಣೆಗೆ ಇಲ್ಲಿ ತಗೊಳ್ಳಿ. ದೇ ಆರ್ ಕ್ಯಾಟ್ಸ್. ಇದು ಈಸಿ ಆಗಿರ್ಬೋದು. ದೇ ಆರ್ ಕ್ಯಾಟ್ಸ್ ಏನದು? ಅವು. ಆಯ್ತು. ಐ ಗೇವ್ ದೆಮ್ ಮಿಲ್ಕ್. ನಾನು ಕೊಟ್ಟೆ ಅವಕ್ಕೆ ಅಥವಾ ಅವುಗಳಿಗೆ ಅಂತಾನೂ ಆಗುತ್ತೆ. ಹೇಳಿ, ಅವುಗಳಿಗೆ ನಾನು ಏನ್ ಕೊಟ್ಟೆ? ಹಾಲು ಕೊಟ್ಟೆ. ದೇರ್ ಕಲರ್ ಈಸ್ ಬ್ಲಾಕ್ ಅಂಡ್ ವೈಟ್. ಅದರನ ಅವುಗಳ. ಎಸ್, ಏನದು? ದೇರ್ ಅಂದ್ರೆ ಅವುಗಳ. ಅವುಗಳ ಕಲರ್ ಏನು? ಅದರ ಕಲರ್ ಅಲ್ಲ, ಅವುಗಳ ಕಲರ್, ಪ್ಲೂರಲ್. ಇಟ್ ಈಸ್ ದೇರ್ಸ್. ಹಾಲು ಕುಡಿಬೇಡ, ಇದು ಅದರದ್ದು, ಅವುಗಳದ್ದು. ಯಾವ್ದು? ಕ್ಯಾಟ್ ಇದೆಯಲ್ಲ, ಅವುಗಳದ್ದು. ಕರೆಕ್ಟ್. ಅವುಗಳದ್ದು ಕುಡಿಬೇಡ. ಇಟ್ ಈಸ್ ದೇರ್ಸ್ ಮಿಲ್ಕ್, ಅವುಗಳದ್ದು. ನೆಕ್ಸ್ಟ್ ದೇ quarreled themselves. ಅವುಗಳಷ್ಟಕ್ಕೆ ಅವೇ ಜಗಳ ಆಡ್ಕೊಂಡು ಗಾಯ ಮಾಡ್ಕೊಂಡಿದ್ದಾವೆ. ಹಾಗಾಗಿ ಇದು ದೇ ಅಂದ್ರೆ ಅವು. ಎರಡನೇದು ಅವಕ್ಕೆ ಅಥವಾ ಅವುಗಳಿಗೆ. ನೆಕ್ಸ್ಟ್ ಅವುಗಳ. ನೆಕ್ಸ್ಟ್ ಅವುಗಳದ್ದು, ಅವುಗಳದ್ದು. ನೆಕ್ಸ್ಟ್ ಅವುಗಳಷ್ಟಕ್ಕೆ. ಇದು ಮಕ್ಕಳೇ ಕಲಿಯೋದು 2 ಸತಿ ಕ್ಲೀನ್ ಆಗಿ ನೋಡ್ತು ಅಂದ್ರೆ ತುಂಬಾನೇ ಯೂಸ್ಫುಲ್. ಮತ್ತೆ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಕೂಡ ತುಂಬಾನೇ ಯೂಸ್ ಆಗುತ್ತೆ. ಹಾಗಾಗಿ ಇದನ್ನ ಸರಿಯಾಗಿ ಕಲಿಯಿರಿ.